ಕಾಂಗ್ರೆಸ್ ಪ್ರಾಮಾಣಿಕವಾದ ಪಕ್ಷ, ಕೋಮುಗಲಭೆ ಮಾಡಲ್ಲ, ಬ್ಯಾಕ್ವರ್ಡ್ ಎಲ್ಲ ಇಷ್ಟಪಡುವಂಥ ಪಕ್ಷ ಅದು. ಹಂಗಾಗಿ ಕಾಂಗ್ರೆಸ್ ಪಕ್ಷನೇ ಬರಬೇಕು ಈ ದೇಶದಲ್ಲಿ. ಮತ್ತು ಪ್ರಾಮಾಣಿಕವಾದ ಪಕ್ಷ, ಕೋಮುಗಲಭೆ ಮಾಡಲ್ಲ, ಮತ್ತು ಬ್ಯಾಕ್ವರ್ಡ್ ಎಲ್ಲ ಒಂದು ಇಷ್ಟಪಡುವಂಥ ಪಕ್ಷ ಅದು. ಹಂಗಾಗಿ ಕಾಂಗ್ರೆಸ್ ಪಕ್ಷನೇ ಬರಬೇಕು ಅಂತ ನಮ್ಮ ಆಸೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಿಂದೆ ಸೋನಿಯಾ ಗಾಂಧಿ ಕಾಲದಿಂದನೂ ಬಡವ್ರ ಪರ ಜಮೀನು ಆಗ್ಬೋದು, ಅಕ್ಕಿ ಆಗ್ಬೋದು, ಮತ್ತು ಇತ್ತೀಚೆಗೆ ಗೃಹ ಯೋಜನೆ ಮತ್ತು ಒಂದು 3-4 ಗ್ಯಾರಂಟಿಗಳು ಮಾಡಿದಾರಲ್ಲ, ಇವೆಲ್ಲ ಬಡವರಿಗೆ ಎಲ್ರಿಗೂ ಒಳ್ಳೆಯದಾಗಂಥ ಕಾರ್ಯಕ್ರಮ. ಇದು ಕಂಟಿನ್ಯೂ ಆಗಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಬಂದರೆ ಒಳ್ಳೆಯದು. ಉತ್ತಮವಾಗಿ ಕೆಲಸ ಮಾಡಿದೆ, ಇನ್ನೂ ಖುಷಿ ಆಗ್ತಾಯಿದೆ. 5 ವರ್ಷ ಪೂರೈಸುತ್ತೆ. 2,000 ರೂಪಾಯಿ ಕೊಡ್ತಾರಲ್ಲ, ಅದು ಪಾಪ ಮನೆಗೆ ಬೇಕಾದ ಸಾಮಾನು ಸಿಗ್ತೈತೆ. ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು, 1,000 ಬರ್ತಿತ್ತು, 1,500 ಬರ್ತಿತ್ತು, ಅದೆಲ್ಲ ಉಳ್ಕತ್ತು. ಮತ್ತು ಮಹಿಳೆಯರು ಎಲ್ಲರೂ ಹೋಗಬೇಕು ಅಂದರೆ ಬರಬೇಕು, 100 ರೂಪಾಯಿ ಖರ್ಚು ಆಯ್ತಾಯಿತ್ತು, 200 ರೂಪಾಯಿನೂ ಆಗ್ತಾಯಿತ್ತು. ಈಗ ಅದು ಫ್ರೀ ಆಯಿತು. ಇನ್ನೊಂದು ಯುವ ನಿಧಿ, ಪದವೀಧರರಿಗೆ ಕೆಲಸ ಸಿಗೋ ತನಕ 2 ವರ್ಷಕ್ಕಂಟ ಅದೊಂದು 1,500 ರೂಪಾಯಿಂದ 2,000 ರೂಪಾಯಿ ಕೊಡೋಕೆ ಅದೊಂದು ಯೋಜನೆ ಮಾಡಿದ್ದಾರೆ. ಅದು ಯುವಕರಿಗೆ ಕೆಲಸ ಸಿಗೋಕೊಂಡು ಓಡಾಡೋಕ್ಕೆ ಖರ್ಚುಗಾರ ಆಗುತ್ತೆ ಅದು. ಹಾಗಾಗಿ 5 ಯೋಜನೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ 28-28 ಬರುತ್ತೆ. ಇಲ್ಲಿ ಕೆಲವು ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡು ಲಿಂಕ್ ಆಗಿರಲ್ಲ, ಅಥವಾ ರೇಷನ್ ಕಾರ್ಡ್ ಸರಿ ಇರಲ್ಲ, ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಅವು ಲಿಂಕ್ ಆಗದೇ ಇರೋ ಕಾರಣದಿಂದ ಆ ಥರ ಆಗ್ತಾಯಿದೆ. ಅದನ್ನು ಕೂಡ ಈಗ ಹಳ್ಳಿಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಯಾರಿಗೆ ಆ ಥರ ಯೋಜನೆ ಲಿಂಕ್ ಆಗಿಲ್ಲ, ಅದರಲ್ಲಿ ಮನೆಗೆ ಹೋಗಿ ಮಾಡೋಕ್ಕೆ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಈಗ ನಡೀತಾ ಇದೆ ಅದನ್ನು.